ಹಾಯ್ ಎಲ್ರಿಗೂ ನಮಸ್ತೆ. ಚಂದನ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ನನ್ನ ಕೇಳ್ತಿದ್ರಿ ಅಲ್ಲ ನಿಮ್ಮ ಡೈಲಿ ವ್ಲಾಗ್ಸ್ನ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಸಂಡೇ. ಸೊ ನಿನ್ನೆ ನೈಟ್ ನಾನು ಆಲ್ಮೋಸ್ಟ್ 2 o'clock ಮಲ್ಕೊಂಡಿದ್ದು. ಸೊ ಅದಕ್ಕೆ ಸಂಡೇ ಆಗಿರೋದ್ರಿಂದ ಆಲ್ಮೋಸ್ಟ್ 11:30 ಎದ್ದು ಫ್ರೆಶ್ ಅಪ್ ಆಗಿ ಟಿಫನ್ ಎಲ್ಲ ಮುಗಿಸಿ ಲಕ್ಕಿಗೂ ಟಿಫನ್ ಮಾಡಿಸಿ ನೆಕ್ಸ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಲಕ್ಕಿಗೆ ಸ್ನಾನ ಮಾಡಿಸೋದು ಇದ್ದೇ ಇರುತ್ತೆ ವೀಕ್ಲಿ ಒನ್ಸ್. ಸೊ ಇನ್ನೊಂದೊಳಗೆ ಟಿಕ್ಸ್ ಆಗಿರೋದ್ರಿಂದ ಅವಳಿಗೆ ಸ್ನಾನ ಮಾಡಿಸಿ ಅವಳಿಗೆ ಡ್ರಾಪ್ಸ್ ಹಾಕ್ಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಂದು ಅವಳದು ಇಬ್ಬರು ಸ್ನಾನ ಆಗಿದೆ. ಅವಳು ಸ್ನಾನ ಮಾಡಿ ಏನು ಮಾಡ್ತಿದ್ದಾಳೆ ಅಂತ ನೋಡಿ ತೋರಿಸ್ತೀನಿ. ನಾನು ಎಷ್ಟು ಕರೆದ್ರೂ ರೆಸ್ಪಾನ್ಸ್ ಮಾಡೋದು. ಸ್ನಾನ ಮಾಡಿದ್ರೆ ನೀಟಾಗಿ ನಿದ್ದೆ ಮಾಡ್ತಾಳೆ. ತೋರಿಸ್ತೀನಿ ನೋಡಿ. ಲಕ್ಕಿ ಬೇಬಿ ಕಮ್ ಹಿಯರ್. ಇಲ್ಲ ನೋಡಿ, ಇಲ್ಲಿ ಯಾರೋ ಕರಿತಾ ಇದ್ದಾರೆ ನಿಮ್ಮನ್ನ. ಬನ್ನಿ ಇಲ್ಲಿ, ಬನ್ರಿ. ಬರಲ್ಲ ಬೇಬಿಮ್ಮ. ಸೊ ನೋಡಿದ್ರಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಸೊ ಅವಳಿಗೆ ಸ್ವಲ್ಪ ಟಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಈವನ್ ಎಲ್ಲ ಡಾಗ್ಸ್ಗೂ ಇವಾಗ ತುಂಬ ಟಿಕ್ಸ್ ಜಾಸ್ತಿ ಆಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಡಾಗ್ಸ್ಗೂ ಹೋಗಿ ಫ್ರೆಶ್ ಅಪ್ ಮಾಡಿಸ್ಕೊಳೋದಕ್ಕೆ ಸ್ನಾನ ಮಾಡಿಸಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಡ್ರಾಪ್ಸ್ ಹಾಕಕ್ಕೆ ಟ್ರೈ ಮಾಡಿ ಎಷ್ಟಾಗುತ್ತೆ ಅಷ್ಟು. ಬಿಕಾಸ್ ಟಿಕ್ಸ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಸೊ ಟಿಕ್ ಫೀವರ್ ಬರೋಕ್ಕೆ ಮುಂಚೆ ನಾವು ಅದನ್ನು ರಿಸಾಲ್ವ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಳಿಗೆ ಆಲ್ಮೋಸ್ಟ್ 2 ವೀಕ್ಸಿಂದ ನಾನು ಹಾಕಿಸ್ತಿದ್ದೀನಿ. ಆಲ್ಮೋಸ್ಟ್ ಕಮ್ಮಿ ಆಗಿದೆ, ನಾನು ಸ್ವಲ್ಪ ಇದೆ. ಸೊ ಈ ವೀಕ್ ಹಾಕಿದ್ರೆ ಇವಾಗ ಸ್ನಾನ ಮಾಡಿದಾಳೆ. ನಾಳೆ ಬೆಳಗ್ಗೆ ಹೋಗಿ ನಾನು ಟಿಕ್ಸ್ಗೆ ಡ್ರಾಪ್ಸ್ನ ಹಾಕ್ಸ್ಕೊಂಬರ್ತೀನಿ. ಸೊ ಎಲ್ಲ ರಿಸಾಲ್ವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ನಾನ ಆಗಿರೋದ್ರಿಂದ ಮೇಡಮು ಫುಲ್ ಸ್ಲೀಪಿ ಮೂಡೋರು. ಸೊ ಅವಳು ಮಲಗೋದ್ಲು ಅಂದರೆ ನಾನು ಕೂಡ ನಿದ್ದೆ ಮಾಡ್ತೀನಿ. ಅದು ನನಗೆ ಗೊತ್ತು. ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ನನ್ನ ಹಸ್ಬೆಂಡು ವರ್ಕ್ ಹೋಗಿದ್ದಾರೆ, ಮತ್ತು ಹೊರಗಡೆ ಹೋಗಿದ್ದಾರೆ. ಸೊ ನಾನು ಹೊರಗಡೆ ಹೋಗೋ ಪ್ಲ್ಯಾನ್ ಸದ್ಯಕ್ಕೇನೂ ಇಲ್ಲ. ಇನ್ ಕೇಸ್ ಏನಾದರೂ ಪ್ಲ್ಯಾನ್ ಇದ್ದರೆ ನನ್ನ ಫುಲ್ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಓಕೆ, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬಾಯ್ ಬಾಯ್. ಸೊ ಗಾಯ್ಸ್, ಲಕ್ಕಿ ಫುಲ್ಲು ಸ್ಲೀಪಲ್ಲಿದ್ದಾಳೆ. ತುಂಬ ಚೆನ್ನಾಗಿ ನಿದ್ದೆ ಅವಳಿಗೆ ಸ್ನಾನ ಮಾಡಿಸಿದ್ರೆ ಸಾಕು, ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಾವು ಎಷ್ಟೇ ಎಬ್ಬಿಸಿದ್ರೆ ಎದ್ದೋಳಲ್ಲ ಮೇಡಮ್ಮು. ಬಟ್ ಇವತ್ತು ಯಾಕೋ ಲಕ್ಕಿ ಕಣ್ಣು ಹತ್ರ ಸ್ವಲ್ಪ ಗುಳ್ಳೆ ಆಗಿದೆ. ಇದೇನು ಅಂತ ನನಗೂ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಹೀಗೆ ಒಂದು ಸತಿ ಆಗಿತ್ತು. ಆವಾಗ ಡಾಕ್ಟರ್ ನನಗೊಂದು ಕ್ರೀಮ್ ಕೊಟ್ಟಿದ್ರು, ಅದನ್ನು ಅಪ್ಲೈ ಮಾಡಿ ಸರಿ ಹೋಗುತ್ತೆ ಅಂತ. ಸೊ ಅದೇ ಕ್ರೀಮ್ನೇ ಅಪ್ಲೈ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ. ಇನ್ನೊಂದೇನು ಗೊತ್ತಾ, ಮನುಷ್ಯರಾದರೆ ಏನಾದರೂ ನೋವಾದರೆ ಹೇಳ್ಕೊತೀವಿ. ಬಟ್ ಇದಕ್ಕೆ ಹಾಗಲ್ಲ. ಲಕ್ಕಿಗೆ 2 ವೀಕ್ಸಿಂದ ಟಿಕ್ಸ್ ಆದಾಗ ಸೀರಿಯಸ್ಲಿ ಅವಳಿಗೆ ಆಗ್ತಾಯಿಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತುಂಬ ಓಡಾಡ್ತಿದ್ಲು. ಸೊ ಇವಾಗ ಶೀ ಈಸ್ ಫೈನ್ ಆ್ಯಂಡ್ ಶೀ ಈಸ್ ಸ್ಲೀಪಿಂಗ್ ಆರಾಮ್ಸೆ. ಇವಾಗ ಕೈ ಕೊಡ್ತೀನಿ, ಎಷ್ಟು ನೀಟಾಗಿ ಮಲ್ಕೊತಾಳೆ ನೋಡಿ. ಲಕ್ಕಿಮ್ಮ ಎತ್ತಪ್ಪ, ಕೈ ಕೊಡ್ತೀನಿ. ಅದು ಅಲ್ಲಮ್ಮ, ಅಲ್ಲಮ್ಮ, ಹಂಗೆ ಗುಡ್ ಗರ್ಲ್. ಓನ್ ಮಾಡಿ, ಓನ್ ಮಾಡ್ತಿದ್ದೀರ ಬಂಗಾರಿ. ಏ ಗಬ್ಬು, ಗಬ್ಬಿ ಏನದು? ಅವಳು ಫುಲ್ ನಿದ್ದಲ್ಲಿದ್ದಾಳೆ. ಸೊ ಗೈಸ್, ಲಕ್ಕಿನ ರೆಡಿ ಮಾಡೋಣ. ಮಲಗಿದ್ದಾಳೆ, ಈ ಟೈಮಲ್ಲೇ ಅವಳನ್ನ ರೆಡಿ ಮಾಡ್ಕೊಡ್ಬೇಕು. ಇಲ್ಲಾಂದರೆ ಮೇಡಮ್ಮು ಎದ್ಮೇಲೆ ಫುಲ್ಲು ಗಲಾಟೆ ಮಾಡ್ತಾರೆ. ಸೊ ಅವಳಿಗೆ ಕಣ್ಕಪ್ ಇಡಬೇಕು. ಲಕ್ಕಿಗೆ ಕಣ್ಕಪ್ ಇಡಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣಲ್ಲ ಅವಳು, ನನಗೆ ಅನ್ಸೋ ಪ್ರಕಾರ. ಬಿಕಾಸ್ ನಾವು ನೋಡಿ ಅಭ್ಯಾಸ, ಅದಕ್ಕೋಸ್ಕರ ಹಾಗೆ ಅನ್ಸ್ಬೋದು. ಬಟ್ ಲಕ್ಕಿಗೆ ಕಣ್ಕಪ್ ಇಡೋಕ್ಕೆ ಎಷ್ಟು ಕ್ಯೂಟಾಗಿ ಕಾಣ್ತಾಳೆ ಹೋದ, ನಾನು ಇಟ್ಬಿಟ್ಟು ತೋರಿಸ್ತೀನಿ. ಸೊ ಕಣ್ಕಪ್ ಇಡೋಣ ಅಂತ ಕಣ್ಕಪ್ ಎತ್ಕೊಂಡೆ. ಮೇಡಮ್ ಎತ್ತು ಕೂತ್ಕೊಂಡ್ಬಿಟ್ರು. ಇಲ್ಲಿ ಬಂಗಾರಿ ಇಸ್ಕೋಬೇಕು, ಪಾಪು ಅಲ್ಲ ನೀನು. ಸ್ಲೀಪ್ ಅಲ್ಲೇ, ನಾನು ಇಡ್ತೀನಿ ಆರಾಮ್ಸೆ. ಸ್ಲೋ ಸ್ಟೇ ಲಕ್ಕಿ, ಸ್ಟೇ ಲಕ್ಕಿ, ಸಿ ಹಿಯರ್, ಸ್ಟೇ. ನೋ ಬೇಬಿ ಮಾ, ನೋ, ಸ್ಟೇ ಗುಂಡು. ಮೇಡಮ್ಗೆ ಕಣ್ಕಪ್ ಇಡ್ಸ್ಕೊಂಡ್ರು. ಸೊ ನೆಕ್ಸ್ಟ್ ಬಂದು ಪೌಡರು. ನಾನು ಅವಳಿಗೆ ಯೂಸ್ ಮಾಡೋ ಪೌಡರ್ ಬಂದು ಇದು ಹಿಮಾಲಯದು. ಸೊ ಇದು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿದ್ದೆ. ಆ್ಯಂಡ್ ಇವಳಿಗೆ ಸಿರಪ್ಸ್ ಕೂಡ ಕೊಡ್ತೀನಿ, ಅದು ಕೂಡ ನಾನು ಶೇರ್ ಮಾಡ್ತೀನಿ ಡೀಟೇಲ್ಸ್ನ. ಸೊ ಇವಾಗ ಮೇಡಮ್ಗೆ ಪೌಡರ್ ಅಪ್ಲೈ ಮಾಡಬೇಕು. ಮೇಡಮ್ ಕಣ್ಕಪ್ಪೆಲ್ಲ ಇಡ್ಸ್ಕೊಂಡಾದ್ಮೇಲೆ ಈಗ ಪೌಡರ್ನ ಜಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಅಷ್ಟೇ ಫುಲ್ಲು. ಯೂಶ್ವಲಿ ನಾನು ಸ್ಪ್ರೇ ಯೂಸ್ ಮಾಡ್ಬೋದು, ಬಟ್ ಹೊರಗಡೆ ಹೋದಾಗ ಮಾತ್ರ ಅದನ್ನು ಯೂಸ್ ಮಾಡೋದು. ಅವಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀನಲ್ಲ,
ಅವಾಗ. ಬಟ್ ನಾನು ಯೂಶ್ವಲಿ ನಾನು ಸ್ಪ್ರೇ ಅಷ್ಟು ಜಾಸ್ತಿ ಯೂಸ್ ಮಾಡಲ್ಲ, ಅದು ಜಸ್ಟ್ ಸ್ಮೆಲ್ ಬರ್ತಿದ್ರೆ ಏನಾದರೂ ಆ ಟೈಮಲ್ಲಿ ಮಾತ್ರ ಹೊರಗಡೆ ಹಾಕ್ಕೊಂಡೋದಾಗ ಮಾತ್ರ. ಮನೇಲೆಲ್ಲ ನಾನು ಆ ಥರ ಎಲ್ಲ ಯೂಸ್ ಮಾಡಲ್ಲ. ಪೌಡರ್ ಮಾತ್ರ ಸ್ನಾನ ಮಾಡಿಸಿದಾಗ ಯಾವಾಗಲೂ ಪೌಡರ್ನ ಅಪ್ಲೈ ಮಾಡ್ತೀನಿ. ಸೊ ಫ್ರೆಶ್ ಆಗಿರ್ತಾಳೆ ಅವಳು ಅಂತ ಅಷ್ಟೇ ಅಲ್ಲ ಬಬ್ಬು? ಫ್ರೆಶ್ ಬೇಬಿ. ಅಬ್ಬು ಹೊಡಿತೀನಿ. ಸಿಯರ್ ಇಲ್ಲಿ ನೋಡಿಲಿ, ಶೇಕ್ ಹ್ಯಾಂಡ್ ಕೊಡಿ, ಶೇಕ್ ಹ್ಯಾಂಡ್ ಕೊಡಿ, ಹ್ಯಾಂಡ್ ಕೊಡಿ ಬಬ್ಬು. ಜುಪ್ ಟುಪ್ ಕ್ಲೆಪ್ಸ್. ಅಮ್ಮೋ. ಓಕೆ, ಮಲ್ಕೊಳ್ಳಿ. ಗುಂಡು ಗುಂಡು ಗುಂಡಮ್ಮ, ಮಕ್ಕಳಿ ಗುಂಡಮ್ಮ. ಓಕೆ ಆಯಿತು, ಹಾಕ್ಲಿಸ್ಬೇಡಿ, ಮಲ್ಕೊಳ್ಳಿ. ಸಾರಿ, ಎಬ್ರಿಸ್ಬಿಟ್ನ ಮಧ್ಯದಲ್ಲಿ. ಸಾರಿ ಸಾರಿ. ಗುರಾಯಿಸ್ತಿದ್ದಾಳೆ ಅವಳು, ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದಕ್ಕೆ. ಸೊ ಇದು ಬಂದು ಕಪ್ಪು ದಾರ, ಅವಳಿಗೂ ಹಾಕ್ತೀನಿ. ಯೂಶ್ವಲಿ ನಾವೆಲ್ಲ ಹಾಕ್ಕೋತೀವಲ್ವ ದೃಷ್ಟಿ ಆಗಬಾರ್ದು ಅಂತ, ಹಾಗೇ. ಬಟ್ ನಾನು ಇದಕ್ಕೆ ಇವಳಿಗೆ ಜೊತೆಯಲ್ಲಿ ಗಂಟೆ ಕಟ್ತಿದ್ದೆ ಯಾವಾಗ್ಲೂ. ಬಟ್ ಮೇಡಮ್ಮು ಗಂಟೆನ ಯಾವಾಗಲೂ ಮುರಿದಾಕೊಂತಾರೆ. ಆಲ್ಮೋಸ್ಟ್ ಅವಳು ಬಂದಾಗಿಂದ ಒಂದು 15-20 ಗಂಟೆ ಕಟ್ಟಿದ್ದೀನಿ, ಎಲ್ಲ ಮುರಿದು ಬಿಸಾಕ್ತಾಳೆ. ಅವಳಿಗೆ ಇಷ್ಟ ಇಲ್ಲ ಗಂಟೆ ಕಟ್ಕೊಳ್ಳೋದು. ಸೊ ಅದಕ್ಕೆ ಬ್ಲ್ಯಾಕ್ ದಾರ ಮಾತ್ರ ಅಪ್ಲೈ ಮಾಡಿದ್ದೀನಿ ಈಗ. ಅಲ್ಲ ಬೇಬಿ, ಅಲ್ಲ ಬೇಬಿ, ಹಾಯ್ ಮಾಡು ನಿನ್ನ ಫ್ರೆಂಡ್ಸ್ಗೆ, ಶೇಕ್ ಹ್ಯಾಂಡ್ ಕೊಟ್ಬಿಡು ನಿನ್ನ ಫ್ರೆಂಡ್ಸ್ಗೆಲ್ಲ. ಕೊಡಿ, ಇಲ್ಲಿ 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 ಹ್ಯಾಂಡ್ ಕೊಡಿ ನನಗೆ, ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ ನೋಡಿ. ಕೊಡಿ ಬಬ್ಬು, ಗುಡ್ ಗರ್ಲ್. ಬಬ್ಬು ನೋಡಿ, ಬೇಬಿ ಇದು ಬೇಬಿ. ಮಲ್ಕೊಳ್ಳಿ ಹೋಗಿ, ಆಯಿತು. ಎಲ್ಲಿ ಮಲ್ಕೋತೀರಾ? ನಿಮ್ಮ ಪ್ಲೇಸಲ್ಲಿ ಮಲ್ಕೊಳ್ಳಿ ಹೋಗಿ. ಗೋ, ನಿಮ್ಮ ಪ್ಲೇಸ್ಗೆ ಹೋಗಿ ಮಲ್ಕೊಳ್ಳಿ. ಅಪ್ಪ ಬಂತು ನೋಡೋಗಮ್ಮ. ಸೊ ನಾನು ಆಗಲೇ ಹೇಳ್ದಾಗೆ ಈ ಎರಡು ನಾನು ಅವಳಿಗೆ ಯೂಸ್ ಮಾಡೋ ಅಂಥ ಸಿರಪ್ಸು. ಇದು ಎವ್ರಿಡೇ ನಾನು ಡೇ ಆ್ಯಂಡ್ ನೈಟ್ ಕೊಡ್ತೀನಿ ಊಟ ಆದಮೇಲೆ. ಸೊ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಅವಳಿಗೆ. ಸೊ ಇದ್ರ ಜೊತೆ ಇನ್ನೊಂದು ಸಜೆಸ್ಟ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ಲಕ್ಕಿ ಏನು ಗೊತ್ತಾ, ಯಾವಾಗ್ಲೂ ಸ್ವಲ್ಪ ಗಲಾಟೆ ಜಾಸ್ತಿನೇ ಮೇಡಮ್ದು, ತಲಹಟೆ. ಸೊ ಅದಕ್ಕೇ ಅವಾಗವಾಗ ಕಾಲೇಟ್ ಮಾಡ್ಕೋತಾರೆ ಮೇಡಮ್ಮು. ಅದಕ್ಕೆ ಅಂತ ಹೇಳಿ ಇದನ್ನು ಕ್ರೀಮ್ ಕೊಟ್ಟಿದ್ದಾರೆ ಅವ್ರಿಗೆ ಅಂತ, ಮೇಡಮ್ಗೆ ಪೇನ್ ಕಿಲ್ಲರ್ ಇದು. ಸೊ ಅವಳಿಗೆ ಅಪ್ಲೈ ಮಾಡ್ತೀನಿ ಇದು. ಯೂಶ್ವಲಿ ಅವಳು ಮಂತ್ಲಿ ಒನ್ಸ್ ಆದ್ರೂ ಬೀಳ್ತಾ ಇರ್ತಾಳೆ ಮೇಡಮ್ಮು. ಬೀಳೋದು ಅಂತಲ್ಲ, ಓಡ್ತಾಳಲ್ಲ, ಒಂಚೂರು ಏನಾದ್ರು ತಾಕಿಸ್ಕೊತಾಳೆ ಕಾಲಿಗೆ, ಆ ಟೈಮಲ್ಲಿ ಮಾತ್ರ ಇದನ್ನು ಯೂಸ್ ಮಾಡೋದು. ಇದೊಂದು ಕ್ರೀಮ್ ಯೂಸ್ ಮಾಡ್ತೀನಿ. ಅವಳಿಗೆ ಜ್ವರ ಬಂದಾಗ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬಟ್ ನಾನು ಟ್ಯಾಬ್ಲೆಟಲ್ಲೇ ಕ್ಯೂರ್ ಮಾಡ್ತೀನಿ. ನಾನು ಹಾಸ್ಪಿಟ್ಲಿಗೆ ಜಾಸ್ತಿ ಕರ್ಕೊಂಡು ಹೋಗಲ್ಲ ಅವಳನ್ನ. ಟ್ಯಾಬ್ಲೆಟಲ್ಲಿ ಆಲ್ಮೋಸ್ಟ್ ಕ್ಯೂರ್ ಮಾಡ್ತೀನಿ. ಡಾಕ್ಟರ್ ಕೂಡ ಟ್ಯಾಬ್ಲೆಟ್ನೇ ಸಜೆಸ್ಟ್ ಮಾಡ್ತಾರೆ. ಬಿಕಾಸ್ ಒನ್ ಟೈಮ್ಗೆಲ್ಲ ಏನು ಬೇಡ ಅಂತ ಅವರು ಹೇಳ್ತಾರೆ. ಸೊ ವ್ಯಾಕ್ಸಿನೇಷನ್ಸ್ ಎಲ್ಲ ಆಗಿದೆ. ನೆಕ್ಸ್ಟ್ ಮಂತ್ ತಿರ್ಗಾ 22 ಒಳಗೆ ವ್ಯಾಕ್ಸಿನೇಷನ್ ಇದೆ. ಸೊ ಆವಾಗ ಕರ್ಕೊಂಡು ಹೋಗಬೇಕು ಮೇಡಮ್ನ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ಬರಬೇಕು. ಸೊ ಆ್ಯಕ್ಚುಲಿ ಲಕ್ಕಿ ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ 1.5 ಇಯರ್ ಮೇಲಾಗಿದೆ. ಶಿ ಈಸ್ ಹ್ಯಾಪಿ ವಿತ್ ಹರ್ಸ್, ವಿ ಆರ್ ಆಲ್ಸೋ ಹ್ಯಾಪಿ ವಿತ್ ಹರ್. ತುಂಬ ಖುಷಿ ಆಗುತ್ತೆ. ಯಾವುದೇ ರೀತಿ ಅವಳಿಗೆ ವೀಡಿಯೋ ಮಾಡ್ತಾಯಿದ್ದೀನಲ್ಲ, ಸೊ ಅದಕ್ಕೆ ಮೇಡಮ್ಮು ಗುರ್ರಂತಿದ್ದಾರೆ ಫುಲ್ಲು. ಎಂತಕ್ಕೆ ಮಾಡ್ಕೋತಿದ್ಯಾ ನನ್ನ ವೀಡಿಯೋನ ಅಂತ. ಅಲ್ಲ ಬೇಬಿ? ಹಾಯ್ ಮಾಡು, ನಿನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಮಾತಾಡ್ಸಲ್ಲ. ಹಾಂ ಬೇಬಿ. ಅವಳಿಗೆ ನಿದ್ದೆ ಟೈಮು, ಸೊ ನಾನು ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ಅಂತ ಅವಳು. ಓಕೆ ಗಾಯ್ಸ್, ಅವಳು ಮಲ್ಕೊಳ್ಳಿ. ಸೊ ನಾನು ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಹಾಯ್, ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಆ್ಯಕ್ಚುಲಿ ಲಕ್ಕಿದು ನಿದ್ದೆ ಆಯಿತು, ನಂದು ನಿದ್ದೆ ಆಯಿತು. ಸೊ ಇವಾಗ ಅಡುಗೆ ಮಾಡಬೇಕು. ಸೊ ಇವತ್ತು ನಾನ್ ವೆಜ್ಜಲ್ಲಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನಮ್ಮ ಮನೇಲಿ 1/2 kg ಚಿಕನ್ ತಂದರೆ ಮಸ್ತ್, ಅದು ನಾವು ತಿನ್ನಲ್ಲ ಜಾಸ್ತಿ ನಾನ್ ವೆಜ್ನ. ಸೊ ಅದಕ್ಕೆ ಒಂದು 1/2 kg ಚಿಕನ್ ತರಿಸಿದ್ದೀನಿ, ಏನಾದರೂ ಮಾಡೋಣ ಅಂತ. ಸೊ ಏನು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ತಪ್ಪದೆ ಈ ವ್ಲಾಗ್ನ ಕಂಟಿನ್ಯೂ ಮಾಡಿ ನೋಡೋದನ್ನು. ಓಕೆನಾ? ಕಮ್ ಲೆಟ್ ಸ್ಟಾರ್ಟ್. ಅಡುಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಇವತ್ತು ಸಂಜೆ ಊಟಕ್ಕೆ ಅಂತ ಹೇಳಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಹೋಟೆಲ್ ಸ್ಟೈಲಲ್ಲಿ ಮಾಡೋ ಥರ ನಾನು ಚಿಕನ್ ಚಾಪ್ಸ್ನ ಮಾಡ್ತಾಯಿದ್ದೆ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ಶುಂಠಿನ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಪುದೀನ ಇರಬೇಕು. ಮೇಯ್ನ್ ಇದಕ್ಕೆ ಕೊತ್ತಂಬರಿ ಪುದೀನನೇ ಟೇಸ್ಟು, ಬಿಕಾಸ್ ಅದು ಜಾಸ್ತಿ ಇರಬೇಕು. ಕೊತ್ತಂಬರಿ ಪುದೀನ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಸೊ ಎರಡನ್ನೂ ಕೂಡ ಬಿಡಿಸಿ ತೊಳೆದು ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 2 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊತಾ ಇದ್ದೀನಿ. ಸೊ ಇದಕ್ಕೆ ಒಂದು ಈರುಳ್ಳಿ ಸಾಕಾಗುತ್ತೆ.
ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈ ಥರ ಇದೆ. ಸೊ ಅದಾದಮೇಲೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಳ್ಳೋಣ. ಅದಾದಮೇಲೆ ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ, ಹುರ್ಕೊಳ್ಳೋಣ. ನೋಡಿ ಇವಾಗ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಒಂದು ಎಸಳು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಕೆಂಪಾಗಬೇಕಾಗತ್ತೆ, ಇದು ಕ್ರಿಸ್ಪಿ ಬರಬೇಕು ಸ್ವಲ್ಪ. ಸೊ ಅದಾದಮೇಲೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಕೆಂಪಗಾಗಬೇಕು, ಈರುಳ್ಳಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದನ್ನು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ ಎಲ್ಲದರಲ್ಲೂ ಅಷ್ಟೇ ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಆಲ್ಮೋಸ್ಟು ಕೆಂಪಾಗಿದೆ ಈರುಳ್ಳಿ, ನೋಡಿ ಆಲ್ಮೋಸ್ಟ್ ಕೆಂಪಾಗಿದೆ ಇವಾಗ. ಸೊ ಅದಾದಮೇಲೆ ನಾನು ಒಂದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಈಗ ಟೊಮೆಟೊ ಸಾಫ್ಟ್ ಆಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ. ಸೊ ಹಾಗೆ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಟೊಮೆಟೊನು ಸಾಫ್ಟ್ ಆಗಬೇಕಾಗತ್ತೆ ಇದು. ಇವಾಗ ಒಂದು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊತಾ ಇದ್ದೀನಿ, ಒಂದು ಹಿಡಿಯಷ್ಟು ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಹುರ್ಗಡ್ಲೆ ಹಾಕೋದು ಇಷ್ಟೇ, ಗಟ್ಟಿ ಬರಲಿ ಅಂತ ಅಷ್ಟೇ ಗ್ರೇವಿ. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಹುರ್ಗಡ್ಲೆ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 3ರಿಂದ 4 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಅರ್ಧ kg ಚಿಕನ್ ಆಗಿರೋದ್ರಿಂದ ಇಷ್ಟು ಸಾಕಾಗುತ್ತೆ. ಅದಾದಮೇಲೆ ಕೊತ್ತಂಬರಿ ಪುದೀನನ ತೊಳೆದು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನನೇ ಇದಕ್ಕೆ ಮೇಯ್ನ್ ಟೇಸ್ಟ್ ಬಂದು. ಸೊ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಪುದೀನ ಕೂಡ ಫುಲ್ಲು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ ಇವಾಗ ಆಲ್ಮೋಸ್ಟು ಸಾಫ್ಟ್ ಆಗಿದೆ ಇವಾಗ ಕೊತ್ತಂಬರಿ ಪುದೀನೂ ಕೂಡ. ಈಗ ಫುಲ್ಲು ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋಬೇಕಾಗತ್ತೆ. ಒಂದು ಚಿಟಿಕೆ ಆಗೋಷ್ಟು ಸಾಕು ಅರಿಶಿನ. ನಾವು ಚಿಕನ್ ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕ್ಕೊತೀವಿ. ಸೊ ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಇಡಬೇಕಾಗತ್ತೆ. ಇದು ಆರದ ಮೇಲೆ ಒಂದು ಚಿಕ್ಕ ಜಾರನ್ನ ತೊಗೊಂಡು ಅದಕ್ಕೆ ಈ ಮಸಾಲೆನ ಆ್ಯಡ್ ಮಾಡಿಕೊಂಡು ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕಾಗತ್ತೆ, ಗಟ್ಟಿಯಾಗಿ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಬಿಟ್ಕೊಳ್ಳೋಣ. ನೋಡಿ ಈ ಥರ ಬರಬೇಕು, ಫುಲ್ಲು ನೀಟಾಗಿ ಗ್ರೈಂಡ್ ಆಗಬೇಕು. ಅದಾದಮೇಲೆ ಇವಾಗ ಯಾವ ಮಸಾಲ ಹುರ್ಕೊಂಡಿದ್ವಲ್ಲ ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕೋಣ. ಉದ್ದುದ್ದು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇವಾಗ ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ಇನ್ನೇನು ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ. ಸೊ ಇದಕ್ಕೆ ಅರ್ಧ kg ಆಗುವಷ್ಟು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಚಿಕನ್ ಬೇಯೋಷ್ಟು ಉಪ್ಪನ್ನ ಹಾಕೋಬೇಕಾಗತ್ತೆ. ಅದಾದಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ, ಮೂರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಬೇಕಾಗುತ್ತೆ ಇದನ್ನು. ಸೊ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಬೇಯೋವರೆಗೂ ಇಡೋಣ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ ಆಲ್ಮೋಸ್ಟು. ಸೊ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗೋದು, ಮುಕ್ಕಾಲು ಭಾಗ ಬೆಂದಿದೆ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ನೀರು ಬಿಟ್ಟಾಗ. ಸೊ ಇವಾಗ ಕ್ಲೋಸ್ ಮಾಡಿಡೋಣ. ಅದು ಬೇಯೋ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಕೊಳ್ಳೋಣ ಅಂತ ಹೇಳಿ ಅನ್ನನೂ ಕೂಡ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಸೊ ಅದಾದಮೇಲೆ ಈರುಳ್ಳಿ ಸೌತೆಕಾಯಿ ನಂಚ್ಕೊಳ್ಳೋಕೆ ಬೇಕಾಗುತ್ತೆ ಅಲ್ಲ, ಸೊ ಅದನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯೂಶ್ವಲಿ ನಾನ್ ವೆಜ್ ತಿಂದಾಗ ಈರುಳ್ಳಿ ಮತ್ತು ಸೌತೆಕಾಯಿ ಇರಲೇಬೇಕು, ಜೊತೆಲಿ ರಸಮ್ ಕೂಡ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಚಿಕನ್ ಮುಕ್ಕಾಲು ಭಾಗ ಬೆಂದಿರುತ್ತೆ. ಸೊ ಇವಾಗ ಲಿಡ್ನ ಓಪನ್ ಮಾಡಿ ನೋಡೋದು ನೋಡಿ ಈ ಥರ ನೀರು ಬಿಟ್ಕೊಂಡಾಗ ಚಿಕನ್ನು ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ನೀಟಾಗಿ ಹಿಡ್ದಿರುತ್ತೆ, ನೀಟಾಗಿ ಬೆಂದಿರುತ್ತೆ. ಚಿಕನ್ ಸಾಫ್ಟ್ ಇರುತ್ತೆ, ರಬ್ಬರ್ ಥರ ಇರೋಲ್ಲ ಚಿಕನ್ನು. ಸೊ ಅದಕ್ಕೆ ಇವಾಗ ರುಬ್ಬಿರೋ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಸಾಲ ಸ್ವಲ್ಪ ಗಟ್ಟಿನೇ ಇದೆ. ಸೊ ಅದಕ್ಕೆ ಒಂದು ಚೂರು ನೀರು ಆ್ಯಡ್ ಮಾಡಿಕೊಂಡು ಆ ನೀರನ್ನು ಹಾಕ್ಕೊಂಡೋಣ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ.
ಫಸ್ಟೇ ಚಿಕನ್ಗೆ ಹಾಕಿರೋದ್ರಿಂದ ರುಚಿಗೆ ಎಷ್ಟು ಬೇಕೋ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲಿ ಅನ್ನ ಕೂಡ ಆಯಿತು. ಸೊ ಲಿಟ್ನ ಕ್ಲೋಸ್ ಮಾಡಿ ಬೇಯಕ್ಕಿಟ್ಟಿದ್ದೆ ನೋಡಿ. ಇವಾಗ ಎಣ್ಣೆ ನೀಟಾಗಿ ಬಿಟ್ಟಿದೆ. ಸೊ ಇವಾಗ ಆಲ್ಮೋಸ್ಟ್ ಫ್ರೈ ರೆಡಿಯಾಗಿದೆ. ಚಿಕನ್ ಚಾಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮಿಲ್ಟ್ರಿ ಹೋಟ್ಲು ಸ್ಟೈಲಲ್ಲಿ ಈ ಥರನೇ ಮಾಡೋದು. ಸೊ ಇದನ್ನು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳೋದನ್ನ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಸೊ ಗೈಸ್ ಅಡುಗೆ ಎಲ್ಲ ಆಯಿತು, ಊಟನೂ ಮಾಡಾಯಿತು. ಸೊ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ತಪ್ಪದೆ ಈ ವ್ಲಾಗ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.